ನಮಗೆ ವರ್ತಮಾನ ಬಂದಿದೆ, ಸರಿಯಾದಂತಹ ಆಮಂತ್ರಣವೂ ಸಿಕ್ಕಿದೆ. ಇದಕ್ಕಿಂತ ಮೊದಲೇ ಬರುತ್ತಾದಂತಹ ಧರಕ್ಕೆ ನಾವು ಒಂದು ರೀತಿಯ ಸಮ್ಮತಿಯನ್ನು ಸೂಚಿಸಿ ಕಪ್ಪವನ್ನು ಕೊಟ್ಟವರು. ಆದರೆ ಅವರ ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ಕೆ ನಾವು ಹೋಗುವ ಬಗ್ಗೆ ನಾನೊಬ್ಬರೇ ತೀರ್ಮಾನಿಸಿದರೆ ಸಾಲದು. ಮುಕ್ಕರಣ ಅಭಿಮತವೇನು ಯಾರು ಹೇಳ್ತೀನಿ? ಇತ್ತೀಚೆಗೆ ಸ್ವಲ್ಪ ಜಾಗ ಸಂಪಾದನೆ ಮಾಡಿದ್ದಾರೆ, ಕೆಲವೊಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಎನ್ನುವ ಉದ್ದೇಶದಿಂದಲೇ ನಮ್ಮ ಸಹಕಾರ. ಪೂರ್ಣಾಹುತಿಯ ಸಂದರ್ಭ ಸಂಕಲ್ಪ ಕಾಲದಲ್ಲಿ ನಾವಿದ್ದೇವೋ, ಹಾಗಾದ್ರೆ ಪೂರ್ಣಾಹುತಿಯ ಸಂದರ್ಭದಲ್ಲಿಯೂ ನಾವು ಅಲ್ಲಿ ಹೋಗಲೇಬೇಕು, ಇರಲೇಬೇಕು. ಅಲ್ಲಿಗೆ ಏನಾದ್ರೂ ಆದ್ರಲ್ಲ ಮತ್ತೆ ನಾನು ನೋಡಿಕೊಂಡು
ಆಗುವುದಲ್ಲ. ಹೋಗುವ. ಬಳೆ ಬಳೆರೆ ವೀರರೇ ಬಳೆರೆ ಬಾಬುರೇ ಯಾರೋ ಹೇಳಿದ್ರು ಭಾರಿ ಜನ ಇದ್ದಾರೆ ಅಂತ. ಬಹುಶಃ ಕೆಲವರು ಎದ್ದು ಹೋದ್ರು ಅಂತ ಕಾಣ್ತದಲ್ಲ. ಯಾಕೆ? ನಾವು ಬರ್ತೇವೆ. ಆಹಾ, ಸ್ವಲ್ಪ ನಾವು ಬರ್ತೇವೆ ಅಂತ ಕೇಳಿ ಎದ್ದು ಹೋದ ಹೆದರಿ. ವ್ಯವಸ್ಥೆಯಲ್ಲಿ ಧರ್ಮರಾಯ ನಮಸ್ತೆ. ಕೇಳು ಜನವೇ ಜಯನೇ ಬಳಿಕ ವಿಶಾಲ ಮುನಿ ಮಧ್ಯದೊಳು ನಿಮ್ಮ ನೃಪಾಲ ಭೀಷ್ಮಂಗೆಂದನದಿ ಗಂಭೀರನಾದದುಳ್ಳ ಬಾಳ ನೇತ್ರನ ಪರಿಯನಿಪ ಭೂಪಾಲರು ಇದರಳು ಅಗ್ರಗಣ್ಯರೇ ಪೇಳಿರೇನೆ ಇದರೊಳ್ ಅಗ್ರ ಪೂಜರ ಪೇಳಿರೇನೆ ಗಾಂಗೆಯ ನುಡಿದನು ವೇದ ಸಮ್ಮತವ ಕೇಳು ಜನಮೇ ಜಯನೇ ಜಯ ಆ ಗತಿಸಿ ಹೋದ ನನ್ನಯ್ಯನಿಗೆ ಇನ್ನೂ ಸ್ವರ್ಗದಲ್ಲಿ ಲಭಿಸಬೇಕಾದಂತ ಉನ್ನತವಾದ ಸ್ಥಾನ ದೊರಕಿದ್ದಿಲ್ಲ ಎನ್ನುವುದನ್ನು ಭಗವಾನ್ ನಾರದರಿಂದ ಅರಿತ ಕಾಲಕ್ಕೆ ನಾನು ದುಃಖಿತನಾದೆ. ಪಾಂಡವರಾದ ನಾವೈವರು ಧರ್ಮಿಷ್ಠರು ಪರಾಕ್ರಮಶಾಲಿಗಳು ಆದರೂ ಕೂಡ ಅಪ್ಪನಿಗೆ ಯೋಗ್ಯವಾದಂತಹ ಸ್ಥಾನವನ್ನು ದೊರಕಿಸಿಕೊಡುವಲ್ಲಿ ಪ್ರಾಪ್ತರಾಗಲಿಲ್ಲ ಎನ್ನುವಂತ ನೋವು ನನ್ನನ್ನು ಆವರಿಸಿತು. ಆ ಕಾಲಕ್ಕೆ ನಾರದರೇ ಪರಿಹಾರವನ್ನು ಸೂಚಿಸಿದರು. ರಾಜಸೂಯೋದ್ಧರವನ್ನು ಎಸಗು, ಆ ಮೂಲಕವಾಗಿ ಪಾಂಡವಿಗೆ ಸ್ವರ್ಗದಲ್ಲಿ ಉನ್ನತವಾದಂತಹ ಸ್ಥಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ಹಾಗೆ ನಾರದರ ನಿರ್ದೇಶನದಂತೆ ಭಗವಾನು ಶ್ರೀಕೃಷ್ಣನ ಉಪದೇಶದಂತೆ ನಿಮ್ಮ ಮಾರ್ಗದರ್ಶನ ಧೌಮ್ಯಾದಿಗಳ ನಿರ್ದೇಶನ ರಾಜಸೂಯಾಧ್ವರಕ್ಕೆ ದೀಕ್ಷಾಬದ್ಧನಾದೆ. ನಾನು ಸಾಗಿ ಬಂತು ನೋಡಿ. ಈ ಕಾಲಕ್ಕೆ ಪೂರ್ಣಾಹುತಿಯ ಸಂದರ್ಭ, ಫಲಪ್ರಾಪ್ತಿಯಾಗುವಂತಹ ಕಾಲ ಇದು. ವಾಡಿಕೆಯಂತೆ ಯೋಗ್ಯತಾವಂತನೋರ್ವನನ್ನು ಆರಿಸಿ ಅಗ್ರ ಪೀಠವನ್ನಿತ್ತು ಪೂಜೆಯನ್ನು ಮಾಡಬೇಕಾದ ನಮ್ಮ ಕರ್ತವ್ಯವಲ್ಲವೇ? ಈ ಕಾಲಕ್ಕೆ ನನಗೊಂದು ಸಂದೇಹ ಅಜ್ಜ. ಸಭೆಯನ್ನು ನೋಡಿದ್ರೆ ಬಂದು ನೆರೆದವರು ಅದೆಷ್ಟೋ ಮಂದಿ ವಿದ್ವಾಂಸರಿದ್ದಾರೆ, ಮನುಮುನಿಗಳಿದ್ದಾರೆ, ವೈದಿಕ ಶಿಖಾಮಣಿಗಳಿದ್ದಾರೆ. ಮಾತ್ರವಲ್ಲ, ಭೂಮಿಪಾಲರು ಅದೆಷ್ಟೋ ಮಂದಿ. ಎಲ್ಲರೂ ಕೂಡ ಒಬ್ಬರಿಗಿಂತ ಇನ್ನೊಬ್ಬರು ಮಿಗಿಲಾದವರು, ಘನತೆಗೆತ್ತವರು.
ಹಾಗಾದ್ರೆ ಇವರಲ್ಲಿ ಯಾರನ್ನು ಆರಿಸೋಣ, ಯಾರಿಗೆ ಅಗ್ರಪೀಠವನ್ನು ನೀಡಿ ಪೂಜಿಸೋಣ? ನನಗೆ ತಲೆಗೆ ಹೊಳೆಯುತ್ತಾ ಇಲ್ಲ. ನೀವೇ ಸೂಚಿಸಬೇಕು, ಯಾರನ್ನು ಆರಿಸೋಣ? ಕಂದಾಗಿ ಬರೆದೊಳಗಿರುವ ಮರರುಳು ಇಂದ್ರ ದಿಗ್ಬಾಲ ಪಂಕ್ತಿಯಲ್ಲಿ ಇಂದು ಶೇಖರನಲ್ಲದೆ ಇಂದು ಚೇಕರಣಿ ಭೂಮಿಗೆ ಪೂಜಾ ಪಾತ್ರ ಗೋವಿಂದನಲ್ಲದೆ ಬೇರಿನುಳ್ಟಿ ಕಂದ ಕೇಳಂಬರದೊಳಗಿರುವ ಮರರೊಳು ಇಂದ್ರ ದಿಕ್ಪಾಲ ಪಂಕ್ತಿಯಲ್ಲಿ ತಂದ ಅಜ್ಜಯ್ಯ, ಧರ್ಮಕ್ಕೆ ಯಾವುದು ಸಾಕಾರ ಮೂರ್ತಿ ಅಂತ ಕೇಳಿದ್ರೆ ಅದು ಧರ್ಮರಾಯ. ಇದು ತಿಳಿದವರಾಡಿದ ಮಾತು. ನೀ ಆಡಿಕೊಂಡಂತಹ ಆಚರಣೆಯಲ್ಲಿ ತೋರಿಸಿದಂತಹ ವಿಚಾರಗಳು. ಆದ್ದರಿಂದಲೇ ನಿನ್ನಲ್ಲಿ ಮೂಡುವಂತಹ ಪ್ರಶ್ನೆಗಳು ಯಾವತ್ತೂ ಧರ್ಮ ಜಿಜ್ಞಾಸೆಯಾಗಿರುತ್ತದೆ ಹೊರತಾಗಿ ಮತ್ತೊಂದು ಪ್ರಶ್ನೆ ಮೂಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಧರ್ಮ ಜಿಜ್ಞಾಸೆಗೆ ಬೇಕಾಗುವುದು ಶಾಸ್ತ್ರ ಸಮ್ಮತವಾದಂತಹ ಉತ್ತರಗಳು, ವೇದ ಸಮ್ಮತವಾದಂತಹ ಉತ್ತರಗಳು, ಧರ್ಮ ಸಮ್ಮತವಾದಂತಹ ಉತ್ತರಗಳು. ಹಾಗಾದ್ರೆ ನಿನಗೆ ಪ್ರಶ್ನೆ ಬಂತು ಅಂತಾದ್ರೆ ಅದರಲ್ಲಿ ಅನ್ಯ ಭಾವಿಸದೆ ನೀ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಧರಾಪಾಲಕರಲ್ಲಿ ಯಾರಿದ್ದಾರೆ ಅಥವಾ ಬೇರೆ ಯಾರಾದರೂ ಈ ಅಗ್ರಪೀಠವನ್ನು ಅಲಂಕರಿಸುವುದಕ್ಕೆ ಅರ್ಹರಿದ್ದಾರೆ ಎನ್ನುವ ಹಾಗೆ ಆಲೋಚಿಸುವುದು. ಅಷ್ಟ ದಿಕ್ಪಾಲಕರಲ್ಲಿ ನಾವೆಲ್ಲರೂ ಅಧಿಪತಿಯಾಗಿ ಕಾಣುವುದು ಇಂದ್ರನನ್ನಲ್ವೇ? ಹಾಗಾದ್ರೆ ಆ ಇಂದ್ರನೇ ಒಪ್ಪಿದಂತಹ ಒಂದು ವಿಚಾರ. ಹಾಗಾದ್ರೆ ಭೂಮಿಗೆ, ಈ ಗೋ ಸಂಪತ್ತಿಗೆ, ಇವುಗಳಿಗೆಲ್ಲದಕ್ಕೂ ಅಧಿಕಾರಿಯಾಗಿರುವವನು ಆ ಗೋಪಾಲಕೃಷ್ಣನಲ್ಲದೆ ಗೋವಿಂದನಲ್ಲದೆ ಮತ್ತೋರ್ವ ವ್ಯಕ್ತಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ಈ ಅಗ್ರಪೀಠಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿದ್ರೆ ಗೋವಿಂದನ ಹೊರತಾಗಿ ಮತ್ಯಾರೂ ಅಲ್ಲ. ಅಜ್ಜಯ್ಯ, ನಿಮ್ಮಲ್ಲಿ ಕೇಳಿದ ಉದ್ದೇಶವೇ ಅದು. ತೀರ್ಮಾನ ಸರಿಯಾಗಿರುತ್ತದೆ. ಒಪ್ಪಿಕೊಂಡಿದ್ದೇನೆ. ಸಹದೇವ, ಭಗವಂತನನ್ನು ಕರೆತಂದು ಅಗ್ರಪೀಠವನ್ನೇ ಕುಳ್ಳಿರಿಸಿ ಮಂಗಳಾರತಿಯನ್ನು ಎತ್ತು. ಅನಿದರು ಸದೇವ ನವರತ್ನಮಯ ಸಿಂಹಾಸನವ ಭೂಮಿ ಪರ ಮಧ್ಯದಲ್ಲಿ ತಂದಿರಿಸೆ ವಿನಯದಿ ಕೈಗೊಟ್ಟು ಪೀತಾಂಬರಧರನ ವಿನಯದಿ ಕೈಗೊಟ್ಟು ಪೀತಾಂಬರಧರನ ವ್ಯಾಸನಕ್ಕೆ ಕೊಂಡೊಯ್ದು ಉಳ್ಳಿರಿಸಿ ಭಕ್ತಿಯರಿ ಕೆಲರು ಹರಿಪಕ್ಷದಲ್ಲಿ, ಕೆಲರನು ಚಿತ್ತದ ಭೀತಿಯಲ್ಲಿ, ಕೆಲವರೆನಗಿದೆ ಧರಣಿ ವಲಯ ಅವನಿ ಬಂದಿದ್ದನದರೊಳ್ಳು ಕಳಶಿರೋಮಣಿ ಮಸಗಿಲನು ಶಿಶುಪಾಲಾದಿಗಡಿಗೆ ಎಂತಹ ಅವಮಾನ, ಎಂತಹ ಅನ್ಯಾಯ! ಆ ಕೃಷ್ಣನನ್ನು ಕರೆತಂದು ಅಗ್ರಪೀಠದಲ್ಲಿ ಏರಿಸಿ ಅವನಿಗೆ ರಾಜೋಚಿತವಾದಂತಹ ಸಮ್ಮಾನ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ಅನುವಾದಿಸುತ್ತಾ ಸರಿ ಸರಿ ಎಂಬ ಹಾಗೆ ತಲೆಯನ್ನು ನುಡಿಸುತ್ತಾ ಪಾಂಡವರ ಪಕ್ಷಪಾತಿಗಳಾಗಿ ಕೆಲವರು, ಕೆಲವರೆಲ್ಲ ಹರಿಪಕ್ಷಪಾತಿಗಳು, ಕೆಲವರೆಲ್ಲ ಒಳಗಿಂದೊಳಗೆ
ಭೀತಿ. ನಾವು ಆಕ್ಷೇಪ ಮಾಡಿದರೆ ಎಲ್ಲಿಯಾದ್ರೂ ನಮ್ಮ ತಲೆ ದಂಡಾದೀತೋ ಆ ಹೆದರಿಕೆಯಲ್ಲಿ ಸುಮ್ಮನೆ ಕೂತ್ರೆ ಮತ್ತೆ ಕೆಲವರು ನಮಗೆ ಏನಾದ್ರೇನು ನಾವು ಏನಾದ್ರೂ ವೀಳ್ಯದಲ್ಲಿ ಹಾಕುವ ಅಂತ ಸುಮ್ಮನೆ ಕೂತು ಅವರಷ್ಟಕ್ಕೆ ಇದ್ದಾರೆ. ಆದರೆ ಮಾರಾಧನ ಶಿಶುಪಾಲ ಗಂಟೆಯ ಮದುವೆಗೆ ಶಾಲೆಗಳೇ ನಂತರ ಪುಟ್ಟಗಾರ್ಥಮನ ಗಾಯನಕ್ಕೆ ಮರ್ಕಟಗಳು ತಲೆದೋಗಿದರೆ ನಾನು ಒಪ್ಪಬೇಕೇನೋ? ಪ್ರಶ್ನಿಸಲೇಬೇಕು. ಯಾರು ಹೀಗೆ ಮಾಡಿದವ? ವಸುಧೆಯ ಮಾನವೇದಿಗಳ ಮುಂದೆ ಈ ಗೋಪರ ಸೂರುವಿಗೆ ಪೂಜಾಗ್ರಪೀಠವನ್ನು ಕೊಟ್ಟೆಯಲ್ಲ. ನಿನಗೆ ಇಷ್ಟು ಮಂದಿಗಳಲ್ಲಿ ಗೋಪಾಲಕೃಷ್ಣ ಕಂಡದ್ದ, ಬೇರೆ ಯಾರೂ ಕಾಣಲಿಲ್ವಾ? ಯಾಕೆ ಮಾಡಿದೆ ಹೀಗೆ? ದ್ರೌಪದಿಗೆ ನೀನು 5 ಮಂದಿಗಳಲ್ಲಿ ಒಬ್ಬ ಗಂಡ ಹೌದಲ್ಲ, ಅವಳು ಹೆತ್ತ ಒಂದು ಮಗುವಿಗೆ ನೀನು ಅಪ್ಪ ಹೌದಲ್ಲ. ಆದರೂ ನಿನಗೆ ಗೊತ್ತಿಲ್ಲ ಇಲ್ಲಿ ನಡೆಯುತ್ತಾ ಇರುವುದು ನಿನ್ನಗಿರೋದಂತಹ ಪಾಂಡವಿಗೆ ಸ್ವರ್ಗಾನುಭವದ ಅದ್ಧರ. ನೀವೆಲ್ಲ ಇಂತಹ ಬದ್ಧ ತೋರಿಸಿದ್ದರಿಂದ ಏನಾಯ್ತು ಗೊತ್ತಾ? ಪಾಪ ಪಾಂಡು ನಿನ್ನ ಅಪ್ಪ ಕೆಳಗೆ ಬೀಳುವ ಹಾಗಾಯಿತು. ಯಾಕೆ ಹೀಗೆ ಮಾಡಿದೆ? ಇವ ಯಾರು ಅಂತ ಮಾಡಿದೆ? ಶಾಪಗ್ರಸ್ತವಾದಂತಹ ವಂಶ, ಅದರಲ್ಲಿಯೂ ಈ ಕೋಡಿಕೃಷ್ಣನ ಬಗ್ಗೆ ತಿಳಿಯದೇ ಇದ್ದವರು ಯಾರು? ನೀನಾಗಿ ಮಾಡಿದೀಯಾ? ಅಜ್ಜ ಹೇಳಿದ್ರು ನಾನು ಮಾಡಿದೆ. ಮುದಿ ಬರಡ ಬಂಜರು ಭೂಮಿಯಲ್ಲಿ ಕಗ್ಗಲಿ ಮರವನ್ನೇ ದೊಡ್ಡ ಮರ ಅಂತ ಭಾವಿಸ್ತಾರಂತೆ. ಇಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಬೇರೆ ಯಾರು ಅಲ್ಲ, ಇವೊಬ್ಬರೇ ಇರುವುದವರಿಗೆ ಕೇಳುವುದಕ್ಕೆ. ಧರ್ಮರಾಯನಿಗೆ ಜಿಜ್ಞಾಸೆ, ಭೀಷ್ಮರ ಉಪದೇಶ. ಕಾಡು ಹತ್ತಿರ ಆಗಿದೆ, ಊರು ದೂರಾಗಿದೆ. ಮುದುಕರಿಗೆ ಅಧಿಕಾರ ಬೇಡ ಅಂತ ದೂರ ಕೂತಿದ್ದಾನೆ. ಆದ್ರೆ ಮಹಾರಾಜಕ್ಕಿನ ಪಿಂಡ ಇವ.
ಇಲ್ಲಿದ್ದದ್ದು ಇವನು. ಇಲ್ಲಿ ಕಾಣಬಾರ್ದ ಈ ಸಭೆಯನ್ನೊಮ್ಮೆ? ವಿಖ್ಯಾತ ವೇದವ್ಯಾಸ ಗುರು ಕೃಪಾವರರ ನೀನುಳಿದು ಈತನೇ ಪ್ರಿಯನೆಂದು ಕೃಷ್ಣ ಗೋತು ಕೊಡುವರು ಬೇರೆ ಕೊಡುವರು ಭೂತಳೇಶರ ಮುಂದೆ ಮನ್ನಿಪುದು ಚಿತವಲ್ಲೆಂದ ಸರ್ವಪರಿಮಿತವಾಗಿ ಕುಳಿತಿರುವಂತಹ ಮಹಾಸಭೆ, ವಿದ್ವಜ್ಜರು ತುಂಬಿ ತುಳುಕಿರುವಂತಹ ಸಭೆ, ವೇದಕ್ಕೆ ಭಾಷ್ಯವನ್ನು ಬರೆದಿರುವಂತಹ ವ್ಯಾಸ ಮಹರ್ಷಿಗಳಿದ್ದಾರೆ. ಅವರನ್ನು ಸನ್ಮಾನಿಸ್ತಾ ಇದ್ರೆ ನಾವು ಮಾತಾಡ್ತಿರ್ಲಿಲ್ಲ. ಆಮೇಲೆ ಶಪಾದಪಿ ಶರಾದಪಿ ಉಭಯ ಕುಲಗಳಿಗೂ ವಿಲ್ಲೋಜರಾಗಿರುವಂತಹ ಆಚಾರ್ಯ ದ್ರೋಣರು, ಅವರಿಗೆ ಈ ಮನೆ ಸಿಗ್ತಾ ಇದ್ರೆ ನಾವು ಧ್ವನಿ ಎತ್ತುತ್ತಾ ಇರಲಿಲ್ಲ. ಅವರ ಮಗ ಶತಾನು, ಅವರ ಭಾವಕೃಪಾಚಾರ್ಯ, ಯಾರಿಗೆ ಸಿಕ್ಕಿದ್ರು ನಾವು ಮಾತಾಡ್ತಿರ್ಲಿಲ್ಲ. ಶಿವನ ಸರಿವಂಕದಲ್ಲಿ ವಾಸವನ ಸಮಗದ್ದುಗೆಯಲ್ಲಿ ಈ ಭೂಮಿ ಪಾಲಕರು ಕುಳಿತಿದ್ದಾರೆ ಅಂತಾದ್ರೆ ಅಂತವರನ್ನೆಲ್ಲ ಕಡೆಗಣಿಸಿದ. ಕಟ್ಟ ಕಡೆಗೆ ಹೇಳಿದಂತಹ ಈ ಭೀಷ್ಮರೇ ಆದ್ರು ನಾನೇ ಯೋಗ್ಯ ಅಂತ ಹೇಳ್ತಿದ್ರೆ ನಾವು ಮಾತಾಡ್ತಿರ್ಲಿಲ್ಲ. ಆದ್ರೆ ಹೋಗಿ ಹೋಗಿ ಕೊಟ್ಟದ್ದು ಯಾರಿಗೆ? ಈ ಕಳ್ಳನಿಗೆ, ಈ ಸುಳ್ಳನಿಗೆ. ಇವರಿಗೆ ಕೊಟ್ಟದ್ದಲ್ಲ, ಪರೋಕ್ಷವಾಗಿ ನಮ್ಮಂತವರ ಮೂಗು ಕೊಯ್ದು ನಮಗೆ ಕಂದನಿ ತೋರಿಸಿದ್ದು. ಯಾಕೆ? ನಮ್ಮ ದೌರ್ಬಲ್ಯ ಅಂತ ಕೆಲವು ವಿಷಯವನ್ನು ಎಣಿಸಿದ್ದಾರೆ. ಅದಲ್ಲ, ನಮ್ಮ ಸೌಜನ್ಯ ಅಂತ ಹೇಳು ತಮ್ಮ, ಹೇಳು. ಭೂಮಿ ಬರೆದು ಕಪ್ಪವ ತೆತ್ತವು ನಮಗೆ ಅವಮಾನವಾಗುವ ಬಗೆಯಲ್ಲಿ ಇವರು ವರ್ತಿಸುವುದಕ್ಕಾಗಿ ಏನು ಎಲ್ಲರೂ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಕಪ್ಪ ಕಾಣಿಕೆಗಳನ್ನು ಕೊಟ್ಟದ್ದಲ್ಲ. ಭೂಮಿಪರು ಯಾರು? ಭೂಮಿಪರು ಇವ ಒಂದು ತುಂಡಿಗೆ ಒಡೆಯುವ ಭೂಮಿಪನಾಗುವುದಕ್ಕೆ ಸಾಧ್ಯವಿತ್ತು. ನಿಜವಾದ ಭೂಮಿಪಾಲ ಯೋಗ್ಯತಾವಂತನಾದಂತಹ ಶಿಶುಪಾಲ. ಆದ ಕಾರಣದಿಂದಲೇ ಭೂಮಿಪರಾದಂತಹ ನಮ್ಮ ಗೌರವವೇನು ಎನ್ನುವುದಕ್ಕಾಗಿಯೇ ನಾವು ಕೊಟ್ಟದ್ದು. ಹಾ ಹೌದು ಎನ್ನುವ ನೆಲೆಯಿಂದ ಕೊಟ್ಟರೆ ಇವರು ಹೀಗೆ ಮಾಡುವುದು ಯಥಾರ್ಥವಾಗಿ ನಿನಗೆ ಬರ್ತದಂತ ಆ ಪೀಠವನ್ನು ಸ್ವಲ್ಪ ಈ ಕಡೆ ಮಾಡಿದ್ದು ನಾನು ಹೇಳಿದ್ದೆ. ಯಾಕೆ ಅಣ್ಣ ಕಾಣಿಸಬೇಕು ಅಂತಲ್ಲ. ಹಾಗಾದ್ರೆ ಅಣ್ಣನಿಗೆ ಇಲ್ಲ ಎಂದಾದರೆ ಇವರು ಭಾವಿಸಿದ್ದು ಭೀಮಾರ್ಜುನ ರಟ್ಟೆಯಲ್ಲಿ ಬಲು ಉಂಟು ಎನ್ನುವ ಕಾರಣಕ್ಕಾಗಿ ಶಿಶುಪಾಲ ದಂತವಕ್ತ್ರಾದಿಗಳು ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಎನ್ನುವ ಹಾಗೆ ಅಲ್ಲವೇ? ಯೋಚನೆಯನ್ನು ಮಾಡಬೇಕಿತ್ತು. ಹೋಗಿ ಹೋಗಿ ಕುಳ್ಳಿರಿಸಿದ್ದು ಆ ಗೋವಳ, ಆತನ ಡಕ್ಕಿನ ಗೋವಳದನ್ನು ಆತನನ್ನು ಕುಳ್ಳಿರಿಸಿ ಈ ಯಾಗವನ್ನೇ ಹಾಳು ಮಾಡಿದ್ದಾರೆ. ಆದ್ದರಿಂದ
ಹೇಳಿದಂತಹ ಧರ್ಮರಾಯ ಸತ್ಯದ ಹಾದಿಯಲ್ಲಿ ಧರ್ಮದ ಹಾದಿಯಲ್ಲಿ ಹೋಗುದಂತೆ. ಎಲ್ಲಿ ಉಂಟು ಸತ್ಯ, ಎಲ್ಲಿ ಉಂಟು ಧರ್ಮ, ಇವನ ಕಣ್ಣೇನು ಕಾಣುದಿಲ್ವ ಈಗ? ಇಷ್ಟು ಮಂದಿ ಸಭೆ, ಹಾಗಾದ್ರೆ ಒಬ್ಬನಾದ್ರೂ ವಿಮರ್ಶೆಗಾರ ಇರ್ಲಿಕ್ಕಿಲ್ವಾ? ಇಷ್ಟಿಷ್ಟು ಉದ್ದ ಬರೆದು ಹಾಕ್ತಾರೆ, ಇದಕ್ಕೊಂದು ಬರೆದು ಹಾಕ್ಲಿಕ್ಕೆ ಆಗುದಿಲ್ವಾ? ಮತ್ತೆ ನಾಳೆ ಬರೆಯುವ ಇವರನ್ನೆಲ್ಲ ಮತ್ತು ತುಳುಗಾವಲಿಗೆ ಗುಡ್ಡ ಬೆಟ್ಟಗಳಲ್ಲಿ ದನಕರುಗಳನ್ನು ರಕ್ಷಿಸುತ್ತಾ ಕುಕ್ಕುಟಾಸನದಲ್ಲಿ ಕುಳಿತು ಮೊಸರನ್ನವನ್ನು ಅದು ಹಳಸಿದೆಯೋ ಅಂತ ನೋಡದೆ ಗಬಕ್ಕನೆ ನುಂಗಿ ದನಗಳು ಮುದುಗುವಂತಹ ಹಳ್ಳ ಕೊಳ್ಳಗಳಲ್ಲಿ ಕೈಕಾಲು ಮುಖ ತೊಳೆಯುವಂತಹ ಸಂಸ್ಕಾರಹೀನನೇ ಭೀಷ್ಮ ಕರೆದೆಯಿಂದ ಮಾತ್ರಕ್ಕೆ ನೀನು ಯೋಗ್ಯನೋ ಅಂತ ತಿಳಿಬೇಡುವ ಎಂತವನು ಯಥಾರ್ಥವಾಗಿ ಅಯ್ಯ ಎನ್ನುವಂತಹ ಯೋಗ್ಯತೆಯನ್ನು ಹೊಂದಿರಬೇಕಾದವನು ತುಂಬಿದಂತಹ ಸಭೆಯಲ್ಲಿ ನಾವೇ ಎಲ್ಲರ ಎನ್ನುವ ಹಾಗೆ ನೀನೇ ಮಾಡಿಸಿಬಿಟ್ಟೆ. ಕಾರಣ ಯಾರು? ಯಥಾರ್ಥವಾಗಿಯೂ ಪೀಠಾರೋಹಣ ಮಾಡುವವರು ಯಾವ ಯೋಗ್ಯತೆಯನ್ನು ಹೊಂದಿರಬೇಕಾದದ್ದು, ಯಾವುದು ಶಾಸ್ತ್ರಸಮ್ಮತವಾದುದು ಎನ್ನುವುದನ್ನು ಬಲ್ಲವರು ನಾವು. ಒಬ್ಬ ಜನಪನ ಆಗುವ ಅರ್ಹತೆ ಇದೆ, ಒಬ್ಬ ನಾಯಕನಿಗೆ ಅರ್ಹತೆ ಇದೆ. ನೀನು ಜನಪನೇನು, ಇವನೇನು ಗುರುವೇ, ಇವನು ನಾಯಕ ಅಲ್ಲ ಬ್ರಾಹ್ಮಣರೇ, ಅಲ್ಲ ನಾಯಕ ಅಂತ ಹೇಳ್ಬೋದು. ಎಂತದರಲ್ಲಿ ಕುಡಿಯುವ ಸಂಘಕ್ಕೆ ನೀವು ನಾಯಕ. ಆ ಕುಡಿದು ಲೇಲೆ ಹಾಕುವ ಮಂದಿಗಳಿದ್ದಾರೆ. ಅದು ಶಾಸ್ತ್ರದಲ್ಲಿ ಉಂಟಾ? ಇಲ್ಲ ಆಗ್ತದೆ ಇಲ್ಲ, ಇವ ತಿಳ್ಕೊಂಡದ್ದು ಅದಾಗ್ತದೆ ಅಂತ. ಕೆಲವರೆಲ್ಲ ಹೇಳಿದಂತೆ ಇವನು ಬಾಲತನದಲ್ಲಿ ಮಾಡಿದ್ದೆಲ್ಲ ಲೀಲೆ ಎನ್ನುವ ಹಾಗೆ, ಬಾಲಲೀಲಾ ಎನ್ನುವ ಹಾಗೆ ಅಲ್ಲ. ನನ್ನ ಮಕ್ಕಳು ನೋಡಿದ ಯಾಕೆ ಬಾಲಲೀಲ ಅಂತ ಹೇಳಿ ಅವನನ್ನು ಹೇಳು. ಅದು ನೀನು ಅಡ್ಡ ಬಂದದಲ್ವ ನನಗೆ, ಅವ ಕಾಣುವುದಿಲ್ಲ. ಆದ್ರಿಂದ ಇವನು ಮಾಡಿದ್ದು ಲೀಲೆ ಎನ್ನುವ ಹಾಗೆ ತಿಳ್ಕೊಂಡದ್ದು. ನಿಜವಾಗಿ ಅದಲ್ಲ, ಇವ ಕುಡಿದು ಹಾಕಿದ್ದು ಲೇಲೆ ಅಂತಹ. ಅದು ಯಾವ ಭಾಷೆ? ಅದು ಕುಡಿದಾದ ಮೇಲೆ ಶಬ್ದ ಸರಿಯಾಗಿ ಬರುವುದಿಲ್ಲ, ಅದಕ್ಕೆ ಅನುಗುಣವಾದಂತಹ ಒಂದು ಮಾತದು. ಆದ್ದರಿಂದಲೇ ಅಂಥವನಿಗೆ ಯೋಗ್ಯತಾ ಪೀಠವನ್ನು ಕೊಟ್ಟರಲ್ಲ. ನಿನ್ನನ್ನು ಆಡಿಕೊಂಡಾಡುವವರು ನಿನ್ನ ಭಕ್ತರಂತೆ ಊಟಕ್ಕೆ ಬರುವವರು, ದಕ್ಷಿಣೆಯನ್ನು ತಗೊಳ್ಳುವವರು ಅಂತವರಲ್ಲವೋ ನಾವು? ಬಲು ಭಕ್ತಾಭಿಮಾನಿಗಳಿದ್ದೇವೆ. ಯಾಕೆ ಕುಳಿತೆ? ನಿನ್ನನ್ನು ಸುಮ್ಮನೆ ಬಿಡುವರು ನಾವಲ್ಲ.
ಎಂತದ್ದು ನೀನು ಇಲ್ಲಿ ಎಂತದ್ದು ಅಲ್ಲ ನೀನು ಮಾತಾಡುದಲ್ಲ ಕೈ ಅಲ್ಲ ಅರಿಯ ಕುಲ ಯಾವುದು? ಕುಲವೇ ಎಲುಗುಲ ಮನೆಯ ನಿನ್ನ ಕುಲವೇ ಯದು ಕುಲ. ಪರಾಕ್ರಮದ ಬಗ್ಗೆ ಯೋಚಿಸಿದ್ರೆ ಮಗನಲ್ಲಿ ಸೋತು ಎಷ್ಟೋ ಬಾರಿ ಓಡಿ ಭೂಮಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಜಾಗ ಇಲ್ಲದೆ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿದವ. ಉಪ್ಪು ನೀರಾದರೂ ಆಗ್ತದೆ ಅಂತೇಳಿ ನಿನ್ನ ಕುಟುಂಬದವರಿಗೆ ಕುಡಿಸಿದವ. ಕುಲಹಾಳ ನಗಾಡ್ತಾನವ, ಬೆಣ್ಣಕಲ್ಲ, ಮಣ್ಣು ತಿನ್ನವ. ಏನು ಮಾತಾಡುವುದೇನು? ತಿಳಿಗಡದಲೆಯಿಂದ ತೆಗೆದವ ನಾಲಗೆಯ ಮೇಲೆ ಕುಂಡಿಗರಿರ ಕೇಳುವರೆ ಹರಿನಿಂದೆ ಇದು ಪಾತಗೆಗೆ ಕರುವೆಯಲ್ಲ. ನಾವು ಸದಾ ಕಾಲ ಪೂಜಿಸ್ತಾ ಇರುವಂತಹ ದೇವರನ್ನೇ ನಿಂದಿಸ್ತಾ ಇದ್ದೀರಿ. ಏನೋ ಈಗ ನಾವು ಮಾಧವನನ್ನು ಬೈದ್ರೆ ಮಾಧವ ನಿನ್ನ ಅಪ್ಪನ. ನಮ್ಮ ದೇವರು ಸದಾ ಕಾಲ ಪೂಜಿಸ್ತಾ ಇರುವಂತಹ ನನ್ನ ದೇವರು ಪ್ರಶ್ನಿಸ್ತಾ ಇದೆಯಲ್ವಾ ನಮ್ಮ ಪರಿಸರಕ್ಕೆ ಬಂದು. ಮಾತಾಡ್ತಾ ಇದ್ದಾರೆ. ನನ್ನನ್ನು ತಡಿಬೇಡ. ಗದೆಯನ್ನು ಕೆಳಗಿಳಿಸು. ಆಕ್ರೋಶ ಭರಿತನಾಗಿ ಗದೆಯನ್ನು ಎತ್ತುತ್ತಾ ಮಂಡೆ ಹೊಡೆಯುತ್ತೇನೆ ಅಂತ ಮುಂದುವರಿದ್ರೆ ಎಲ್ಲರದ್ದು ಹೊಡೆಯುವುದೇ. ನಾನು ಯಾರು ಮಾತಾಡುವುದು ಅಂತ ಹೊಡಿತಾರೆ. ನಾನು ಆಕಾಶವಾಣಿ ನಡೆಸಿದ್ದಲ್ವ, ಇದು ನೋಡುವಾಗ ಅಜ್ಜ ಮಾತಾಡು. ಇದು ಯುದ್ಧ ರಂಗ ಅಲ್ಲ, ಇದು ಶುಭ ಕಾರ್ಯ. ಶುಭ ಕಾರ್ಯ. ಭೀಮ ಆಚರಿಸುವಂತಹ ನಾವೇ ಶುಭ ಕಾರ್ಯದಲ್ಲಿ ಅಶುಭ ಕಾರ್ಯವನ್ನು ಮಾಡುವುದಕ್ಕೆ ಹೊರಟ್ರೆ ನಮ್ಮಿಂದಲೇ ತಪ್ಪಾಗುವುದಕ್ಕಿಲ್ವೇ? ದೇವನನ್ನು ನಿಂದಿಸಿದ ಎನ್ನುವ ಕಾರಣಕ್ಕೆ ಗದಾಧಾರಿಯಾಗಿ ಬಂದೆಯ. ದೇವ ಯಾರು ಅಂತ ನೀ ತಿಳಿದುಕೊಂಡೆ, ಅವನ ಮೂಲ ಏನು ಎನ್ನುವುದನ್ನು ನೀ ಅರಿತುಕೊಂಡಿದ್ದೀಯ. ಪ್ರಣಯದೊಳಪ್ಪನೇ ಮಲಗಿನ ಕರ್ಣದಿಂದ ನಿಮ್ಮದು ಕೈಟ ಬರುವ ಬಲವಂತ ರುದಿಸಿ ಕಾಳಗವಾಗೆ ಬಲವಂತ ರುದಿಸಿ ಕಾಳಗವಾಗೆ ಸೀಳ್ದು ಭೂತಳವ ನಿರ್ಮಿಸಿದನಲ್ಲೇ
ನನ್ನ ಮಾತು ನಿಮ್ಮ ಕಿವಿಗೆ ಬೀಳುವುದಕ್ಕೆ ಎಷ್ಟು ಸಾಧ್ಯವಲ್ಲ. ಗಟ್ಟಿಗೆ ಹೇಳ್ತಾ ಇದ್ದಾವ. ದೇವ ಏನು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ, ಆತನ ಮೂಲ ಏನು ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಿ. ಹಾಗಾದ್ರೆ ಆದಿಮಾಯೆಯಿಂದ ಸೃಜಿಸಲ್ಪಟ್ಟಂತಹ ಸತ್ವಗುಣೋಪೇತನಾದಂತಹ ವೈಕುಂಠವಾಸಿ ಶ್ರೀಮನ್ನಾರಾಯಣ ಮೇದಿನಿಯನ್ನು ನಿರ್ಮಿಸುವುದಕ್ಕೆ ಬೇಕಾಗಿ ಆಲದೆಲೆಯಲ್ಲಿ ಮಲಗಿ ತೇಲುವ ಕಾಲ ಕರ್ಣ ಮಲದಿಂದ ಉದಿಸಿದಂತಹ ಮಧುಕೈಟವರಿರುವರು ಅವರ ಮೇಧಸ್ಸಿನಿಂದಲೇ ಮೇಧಿನಿಯನ್ನು ನಿರ್ಮಿಸಿ ಮತ್ತೆ ಧರೆಯಲ್ಲಿ ಅವತರಣ ಮಾಡುವುದಕ್ಕೆ ಬೇಕಾಗಿ ಆಚಾರ್ಯ, ಹೇಯ್, ನೀನು ಮಾತಾಡ. ನಾನು ಆಚಾರ್ಯರಲ್ಲಿ ಕೇಳಿದ್ದು ಪಡಿದ್ದೇನೆ. ಅವತರಣಕ್ಕೆ ಬೇಕಾಗಿ ಶಾಪವನ್ನೇ ವರವಾಗಿ ಸ್ವೀಕರಿಸಿ ಬಳಿಕ ಅವತಾರವನ್ನು ಎತ್ತಿದಂತಹ ಮಹಾಪುರುಷನೀತ. ವೇದೋದ್ಧರಣಕ್ಕೆ ಬೇಕಾಗಿ ಮತ್ಸ್ಯಾವತಾರಿಯಾದ, ಮಂದರಗಿರಿಯನ್ನು ಎತ್ತುವುದಕ್ಕೆ ಕೂರ್ಮಾವತಾರಿಯಾದ, ಆ ಬಳಿಕ ಹಿರಣ್ಯಾಕ್ಷರನ್ನು ವಧಿಸುವುದಕ್ಕೆ ವರಾಹನಾದ ತಾಳಬೇಕಾಯಿತು. ಹಿರಣ್ಯ ಕಶಿಪವನ್ನು ವಧಿಸುವುದಕ್ಕೆ ನರಸಿಂಹಾವತಾರವನ್ನು ತಾಳಿ ಇದು ಸರಿ ಉಂಟು. ಬಲಿಯನ್ನು ಪಾತಾಳಕ್ಕೆ ಒತ್ತುವುದಕ್ಕೆ ಬೇಕಾಗಿ ವಟು ವಾಮನನಾಗಿ, ದುರುಳನಾದಂತಹ ಎಂತದು? ರಾವಣನನ್ನು ವಧಿಸುವುದಕ್ಕೆ ಬೇಕಾಗಿ ಪ್ರಭು ಶ್ರೀರಾಮಚಂದ್ರವನಾಗಿ, ಈ ಹೊತ್ತಿಗೆ ಧರೆಯ ಭಾರವನ್ನು ಕಳೆಸುವುದಕ್ಕೆ ಬೇಕಾಗಿ ದೇವಕಿ ಗರ್ಭ ಸಂಭೂತನಾಗಿ 8 ನಂಟನ್ನಿಟ್ಟುಕೊಂಡು ಈ ಹೊತ್ತಿಗೆ ಯಾದವ ಕುಲ ಶ್ರೇಷ್ಠನಾಗಿ ಯಾದವರಿಗೆ ಸಂಸ್ಕಾರವನ್ನು ಕೊಡುತ್ತಾ ಬಂದಂತಹ ಪರಮ ಪುರುಷ ಈ ಗೋಪಾಲಕೃಷ್ಣನ ಕುರಿತಾಗಿ ನೀ ಅರಿಯೇ. ಹಾಗಾಗಿ ಪರಮಯಾಗವನಳಿಯಲೆಂದಾಯ್ತು ನೃಪ ಕಾಟಾಕ ಭೀಷ್ಮನಾನಿ ಸಿಂಹಾಮನದಿಷ್ಟ ಬಿಂಬೀಕೃತವಾ ದುಷ್ಟಾತ್ಮರಿ ಜನರು ಕೂಡಿನಷ್ಟಗೆ ಇವರಲ್ಲ ಭೀಷ್ಮ ಏನೇ ವಿಪರೀತ, ಎಲ್ಲವೂ ನಾವೆಣಿಸಿದಂತೆ ನಡೆದು ಪುಣ್ಯ ಫಲಪ್ರಾಪ್ತಿಯಾಯಿತು ಎನ್ನುವ ಹೊತ್ತಿಗೆ ಏನು ವಿಘ್ನವೇ ಎದುರಾಗಿ ಬರುತ್ತಾ ಇದೆ. ನಿಮ್ಮನ್ನು ಆಕ್ಷೇಪಿಸ್ತಾ ಇದ್ದಾರೆ, ನನ್ನನ್ನು ಆಕ್ಷೇಪಿಸಿದರು ಅದು ಸಾಲದು ಎನ್ನುವುದಕ್ಕೆ ಹರಿ ನಿಂದೆ. ನಾವು ಎಷ್ಟು ಒಳ್ಳೆಯದನ್ನು ಮಾಡುವುದಕ್ಕೆ ಹೊರಟರು ಹಾಳು ಮಾಡುವುದಕ್ಕೆ 4 ಸಾಕು ಅಂತ ಆಯ್ತಲ್ಲ. ಇಲ್ಲದೆ ಹೋದ್ರೆ ಇದೇನು, ಹಾಲು ಎಷ್ಟಿದ್ರು ಒಂದು ಬಿಂದು ಹುಳಿ ಬಿದ್ರೆ ಏನಾದೀತು, ಅಂತಹ ಸ್ಥಿತಿಯಲ್ಲಿ ಆಗಿ ಹೋಯ್ತು. ಅಂಜದಿರದ ನಾಯಿಗಳೆಂದ ಮಾತಿಗೆ ಕಂದ ಕೇಳು ಹುಲು ಜಂಜಟಕ್ಕೆ ನೀನು ಜರುಗಿದೆ ಮನವನು ಕಂದ ಕೇಳು. ಅಂಜದಿರದ ನಾಯಿಗಳೆಂದ ಮಾತಿಗೆ ಕಂದ ಕೇಳು. ಧರ್ಮಜ, ಏನು ಮಾಡಿ ಅಂಜದಿರು. ಇದು ಅಗ್ರ ಪೂಜೆ ಹೊರತಾಗಿ ಉಗ್ರ ಪೂಜೆ ಆಗುವುದಕ್ಕೆ ನಾವು ಇದನ್ನು ಬಿಡಬಾರದು. ಹಾಗಾಗಿ ಭೀಮನಿಗೆ ಸ್ವಲ್ಪ ನೀನು ಆಡಬೇಕು. ಇನ್ನೊಂದು ಆಡುವುದಕ್ಕೆ ತೊಡಗಿತೆ 4 ಸಾಕಲ್ವೋ ಹಾಳು ಮಾಡುವುದಕ್ಕೆ, ವಿಘ್ನವನ್ನು ತಂದೊಡ್ಡುವುದಕ್ಕೆ. ಹಾಗಾಯ್ತಲ್ಲ. ಯಾವುದೇ ಶುಭ ಕಾರ್ಯ ಆಗುವುದಾದರೂ ಶ್ರೇಯಾಂಸಿ ಬಹು ವಿಜ್ಞಾನಿ ಇವುಗಳೆಲ್ಲ ಆಗುತ್ತಲೇ ಇರ್ತವೆ. ಇಂಥವುಗಳೆಲ್ಲ ಬರುವುದು ಯಾಕೆ? ನಮ್ಮ ಒಳ್ಳೆತನವನ್ನು ಸಾಬೀತುಪಡಿಸುವುದಕ್ಕೆ ಬೇಕಾಗಿ ಇರುವಂತಹ ಒಂದೊಂದು ಕಾರ್ಯಗಳು. ಈಗ ವಿಘ್ನ ಬಂದಿತ್ತು, ಮತ್ತೆ ನಮಗೊಂದು ಸುಖಕ್ಕೊಂದು ದಾರಿ ಅಂತ ಆಯ್ತಲ್ವೋ. ಹಾಗಾದ್ರೆ ಆ ಕುರಿತಾಗಿ ಅಂಜಬೇಡ. ಇವುಗಳೆಲ್ಲ ಸಂಗ್ರಾಮ ಶೂರರು ಅಂತ ಭಾವಿಸಿಕೊಂಡೆಯ, ಅದರಲ್ಲಿ ಒಂದು ಅಕ್ಷರವನ್ನು ತೆಗೆ. ಇವುಗಳು ಗ್ರಾಮ ಸಿಂಹಗಳು ಅಷ್ಟೇ. ನಾಯಿಗಳು ಬೊಗಳಿದ್ರೆ ಸ್ವರ್ಗಲೋಕ ಭಂಟಪತಿ ಬರಡಪಣ ನಿನ್ನನ್ನು ಕುಲದವನ ಗುಣವ ಬೇದರದೆ
ಸಂತಾನಗುಣ ಕಮರ ತಲೆಯ ಗೊಂಬೆಲು ಸೈರಿಸಿ ದೈವದ್ರೋಹಿ ವಿಜಾತಿಗಳ ನಿಮ್ಮನ್ನು ಸುಮ್ಮನೆ ಬಿಡ್ತೇನೆಂಬುದಾಗಿ ಇವನನ್ನು ಕೊಂದು ನಮ್ಮ ಪರೀಕ್ಷೆ ನಡೆಸಿಕೊಳ್ತೇವೆ. ಕೇಳಿದರಿದು ಬೇಗುದಿ ಕಥೆಯ ಬೇಳುವೆ ಚಿಚುಪಾಲ ಮೂಲ ಸಂಗತಿಯ ಇವಾಗಿರಣ್ಯಾಕನು ಮರುಭವ ತೊಳಗುದು ಭವಿತಿದ ರಾವಣ ನೆರೆ ಚಿಚುಪಾಲ ಎಂದವತರಿತನು ಬಾಣದಿ ನೇತ್ರಗಳಾಗುತ್ತಿವನು ಚತುರ್ಭುಜದಿ ಹುಟ್ಟುದ ಕೂಗಲವರೆಲ್ಲ ರತಿ ಭಯದಿ ಚಿಂತಿತನು ಮತ್ತವರ ತಂತೆಯಿತರಿದಿ ನಾರದ ಮುನಿ ಇವನ ಕೈಗಳು ತಾನು ವಿವರಿಸಿ ಪೇಳ್ತನು ಕೇಳಿ ತಿಳಿಸಬೇಕು ಈ ಕಥೆಯ ಬೇಳುವಿ ಚಿಚುಪಾಲ ಮೂಲ ಸಂಗತಿಯ ಆ ಪಾಪಿಯನ್ನು ಬಿಡುವುದಿಲ್ಲ ನಾನು. ಬಿಡುವುದಿಲ್ಲ ಬಿಡುವುದಿಲ್ಲ. ಆಡುವಂತಹ ಮಾತುಗಳನ್ನು ಕೇಳು. ತಾಳಿದವನು ಯಾವತ್ತು ಬಾಳಿಯಾನು ಎನ್ನುವುದನ್ನು ನೀನು ಅರ್ಥ ಮಾಡಿಕೊಂಡು ಇವನ ಉದರವನ್ನು ಬಗೆಯುತ್ತೇನೆ. ಕರುಳನ್ನು ಹೊರಗೆ ತೆಗೆಯುತ್ತೇನೆ. ಒಂದು ಮಾತನ್ನು ಆಗಲೇ ನನ್ನ ಹೆಂಡತಿಯ ಹೇಳಿದೆ. ಮುಡಿಗೆ ಮುಡಿಸ್ತೇನೆ. ಅವುಗಳು ಮಾತನಾಡಿದ್ರಷ್ಟೇ ನಮಗೇನು ಅದರಿಂದ ತೊಂದರೆಯಾಗುವುದಿಲ್ಲ. ಯಾವುದನ್ನು ನಾವು ಮಾಡಬೇಕು ಅದನ್ನೇ ನಾವು ಮಾಡಿದ್ರೆ ನಮಗೆ ಭೂಷಣ ಆಗುವುದಲ್ವೋ. ಯಾವುದಕ್ಕೂ ಕರ್ತೃ ಆದವನಂತಹ ಶ್ರೀಹರಿ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡೇ ಈವಲ್ಲಿವರೆಗೆ ಮುಂದುವರಿದು ಬಂದವ. ಅವರಲ್ಲಿ ಗೆಲ್ಲೋಣ, ವಾದದಲ್ಲಿ ಗೆಲ್ಲೋಣವೇ. ವಾದೇ ಜಾಯತೆ ತತ್ವಬೋಧ. ಇವರಿಂದ ತತ್ವಬೋಧ ಯಾವ ಹಾಗೆಂದು ಹೊಡೆದಾಟದಲ್ಲಿ ಗೆಲ್ಲೋಣವೇ. ಹೊಡೆದಾಡುವುದಕ್ಕೆ ನಾವುಗಳು ಜನ ಅಲ್ಲ. ಯಾಕಂದ್ರೆ ಅವರ ಮೂಲ ಸಂಗತಿ ಒಂದನ್ನು ನಿಮಗೆ ಕಲಿಸುವುದಲ್ಲ. ಇವರ ಮೂಲ ಸಂಗತಿ ಏನು ಎನ್ನುವುದನ್ನು ನೀ ಅರ್ಥ ಮಾಡಿಕೊಂಡಿದ್ದೀಯ. ವೈಕುಂಠವಾಸದಂತಹ ನಾರಾಯಣನ ದ್ವಾರದಲ್ಲಿ ಈರುವರಿದ್ರು ಜಯ ವಿಜಯರು ಎನ್ನುವ ಹಾಗೆ ಅವರ ಯಾವ ಬಾಗಿಲಲ್ಲಿ? ಆಯ್ತಾ? ಯಾವ ಬಾಗಿಲಲ್ಲಿ? ನೀವು ಮುಂದುವರಿಸಿ ಆಯ್ತಾ? ಅವರನ್ನು ಹೇಳೋದನ್ನು ಕೇಳಬೇಡಿ. ಆ ಬಾಗಿಲಲ್ಲಿದ್ದಂತಹ ಅವರು ಆ ಸಂದರ್ಭದಲ್ಲಿ ಆದಿ ಸನಂದರು ಬಂದಂತಹ ಸಂದರ್ಭದಲ್ಲಿ ಒಳಗೆ ಪ್ರವೇಶಿಸುವುದಕ್ಕೆ ಬಿಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಕುಪಿತರಾಗಿ ಶಾಪವನ್ನೇ ಕೊಟ್ಟರು. ಭೂಲೋಕದಲ್ಲಿ ಸಾಮಾನ್ಯರ ಹಾಗೆ ಬದುಕಿ ರಕ್ಕಸ ಪ್ರವೃತ್ತಿಯನ್ನು ತೋರಿಸಿದ ಕಾರಣ ರಕ್ಕಸರ ಹಾಗೆ ಬದುಕಿ ಎನ್ನುವ ಹಾಗೆ ಶಾಪವನ್ನು ಯೋಗ್ಯತೆ ಬೇಕಲ್ಲ ಮತ್ತೇನು? ನಿನಗ ಯೋಗ್ಯತೆ ಉಂಟಲ್ಲ? ಶಾಪವನ್ನು ಪಡೆದ ಬಳಿಕ ಶಿಶುಪಾಲ ಚರಿತಾಮೃತ ಭೀಮ ಬಂದಿದ್ದಾನೆ ಈಗ.
ಮಾತಾಡುವ ಹಾಗಿಲ್ಲ. ನಿಲ್ಲು ಭೀಮ. ಹೇ. ಶಾಪವನ್ನು ಪಡೆದ ಬಳಿಕ ಹೇ. ಜ್ಞಾನೋದಯವಾಯಿತು. ಬಳಿಕ ವಿಷ್ಣುವಿನಲ್ಲೇ ಮೊರೆ ಹೋದಂತಹ ಸಂದರ್ಭದಲ್ಲಿ ಒಂದು ಪರಿಹಾರ ಆ ಉಂಟು. ಭೀಮನ ಮಂಡೆಯಲ್ಲಿ ಉಂಟು, ಅವ ಹುಲಿ ಆಚೆಗೆ ಹೋಗುವ ಜಾಗದಲ್ಲಿರುವುದು ಅಂತ. 7 ಜನ್ಮವನ್ನು ಪಡೆದು ಶಿಷ್ಟರಾಗಿ ಮತ್ತೆ ಇಲ್ಲಿ ಬರ್ತೀರೋ, ಅಥವಾ 3 ಜನ್ಮವನ್ನು ಪಡೆದು ದುಷ್ಟರಾಗಿ ಪ್ರವೃತ್ತಿಯನ್ನು ಹೊಂದಿ ಪುನರಪಿ ಇಲ್ಲಿಗೆ ಬರ್ತೀರೋ? ಇವರು ಹಣ ಬರ ಕೆಟ್ಟವರು ಏನು ಮಾಡಿದ್ದಾರೆ ಅಲ್ವೋ? ಆ ಸಂದರ್ಭದಲ್ಲಿ ಅವರಾಡಿದ್ದು 7 ಜನ್ಮ ಶಿಷ್ಟರಾಗಿ ಬಾಳುವ ದೀರ್ಘಕಾಲ ನಮಗೆ ಬೇಡ, 3 ಜನ್ಮವಾದರೂ ಸರಿ ದುಷ್ಟರಾಗಿ ಬದುಕಿ ಆದ್ರೂ ಪುನರಪಿ ನಾವು ವೈಕುಂಠಕ್ಕಾಗಿ ಬರ್ತೇವೆ ಎನ್ನುವ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಜಯ ಇವನಿಗೆ ಲಭಿಸುತ್ತದೆ ಎಂಬುದಾಗಿ ಉಂಟು. ಏನು ಹೇಳಬೇಕು ಎನ್ನುವುದನ್ನು ಆ ಪ್ರಕಾರ ನಿನ್ನ ಮುಖದಿಂದ ನಮ್ಮ ಮುಖ ಚಂದ ಉಂಟು. ಚಂದ ಇದೆ, ಪಾಕಶಾಲೆಯಿಂದ ಬಂದದ್ದು. ಅಲ್ಲಲ್ಲಿ ಮುಸಿರೋಗದ ತೆಂಗಿನಕಾಯಿಯಾಗಿ 3-4 ಕ್ವಿಂಟಲ್. ಎಂತದ ಚಿತ್ರಣವೇ ಹೀಗೆ. ಆ ಬಳಿಕ ಮೊದಲನೆಯ ಜನ್ಮವಾಗಿ ಆದಿದೈತ್ಯರೆನಿಸಿಕೊಂಡಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಜನಿಸಿಕೊಂಡ್ರು. ಅವರ ವಧೆ ಆಯಿತಲ್ವಾ? ಪಾಪಿಗಳು ವರಾಹ ಹಾಗೂ ನೃಸಿಂಹ ಅವತಾರದ ಮೂಲಕವಾಗಿ ಅವರ ಹನನವಾಯಿತು. ಬಳಿಕದ್ದು ಅವರ ಜನ್ಮವಾದದ್ದು ರಾವಣ ಕುಂಭಕರ್ಣಾದಿಗಳು. ಯಾರು ಇವರೇ? ಅಜ್ಜ ಸ್ವಲ್ಪ ನೋಡ್ತೇನೆ ಇವರನ್ನು. ರಾವಣ ಯಾರು, ಕುಂಭಕರ್ಣ ಯಾರು? ಅವನಿಗೆ ಎಲ್ಲಿಯೋ ನಾಟಕದಲ್ಲಿ ಮಾಡ್ಲಿಕ್ಕೆ ಇರಬೇಕು ರಾವಣ, ಅದಕ್ಕೆ ನೋಡಿದವ. ರಕ್ಕಸರಲ್ಲಿ ನಾವು ನೋಡುದು ಬೇಡ. ಮಾಡ್ತಾರ ರಕ್ಕಸರಲ್ಲಿ ಭೇದ ಕಲ್ಪಿಸುವುದಕ್ಕಿಲ್ಲ. ಅವರಿಗೆ ಒಂದೊಂದು ಹೆಸರು ಯಾಕೆ ಇರುವುದಿಲ್ಲ, ಪ್ರವೃತ್ತಿ ಒಂದೇ. ಹೆಸರಿಗೆ ಒಂದು ಹೆಸರು. ಈಗ 3ನೇ ಜನ್ಮವಾಗಿ ಶಿಶುಪಾಲದಂತವಕ್ರಾದಿಗಳಾಗಿ ಬಂದಿದ್ದಾರೆ. ಹಾಗಾದ್ರೆ ಶಿಶುಪಾಲನ ಮೊದಲಿನ ಅವಸ್ಥೆ ಏನು ಅಂತ ನಿನಗೆ ಗೊತ್ತುಂಟು? ಅವಸ್ಥೆ ಅಲ್ಲ, ಅವತರಣ. ಮತ್ತೆ ನಾವು ಹೇಳುವಾಗ ಅವಸ್ಥೆ ಎಂಬುದಾಗಿ ಅದು ನಿಮಗೆ ಗೊತ್ತಿಲ್ಲದ ಹಾಗೆ. ಹುಟ್ಟುವಾಗ ಸಾಮಾನ್ಯರ ಹಾಗೆ ಹುಟ್ಟಲಿಲ್ಲ, ಅದನ್ನು ವಿಶೇಷ ಅಂತ ಹೇಳುವುದಲ್ಲ. ಸಣ್ಣ ಮಗುವಾಗಿದ್ದ. ಅದನ್ನೊಂದು ವಿಚಿತ್ರವಾಗಿ ನಾವು ಕಾಣುವುದಕ್ಕೆ ಸಾಧ್ಯತೆ ಉಂಟು. ನಮ್ಮಂತವರಿಗೆ ವಿಶೇಷ ಇದ್ರೆ ಎಲ್ಲರಿಗೆ ವಿಚಿತ್ರ. ವಿಸ್ಮಯ ಅದು ಯಥಾರ್ಥವಾಗಿ. ಸಾಮಾನ್ಯರಿಗೆ 2 ಕಣ್ಣಲ್ವೋ, ಇವನಿಗೆ 3 ಕಣ್ಣು. ಈಶ್ವರ ದೇವರಿಗೂ 3 ಕಣ್ಣು. ತೆಂಗಿನಕಾಯಿಗೂ 3 ಕಣ್ಣು. ಪರಮೇಶ್ವರ ಬಳಿಕ 4 ಕೈಗಳಿತ್ತು, ಎಲ್ಲರಿಗಿರುವುದು 2 ಕೈ. ವಿಚಿತ್ರ. ಹೀಗೆ ಈಕೆ ಅಮ್ಮ ಶ್ರುತಶ್ರವಾದೇವಿ ಬಹಳಷ್ಟು ದುಃಖದಿಂದಿರುವಂತಹ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ನಾರದರಾಡಿದ್ದೇನು, ಈ ಮಗುವನ್ನು ಯಾರ ಕೈಯಲ್ಲಿ ನೀ ಕೊಡ್ತೀಯೋ ಆ ಸಂದರ್ಭದಲ್ಲಿ ಹೆಚ್ಚಿನದಾದಂತಹ ಒಂದು ಕಣ್ಣು ಮತ್ತು ಕೈಗಳು ಯಾವಾಗ ಮಾಸಿ ಹೋಗುತ್ತದೋ ಅವನಿಂದ ಈ ವಿಚಿತ್ರ ಹೋಗುತ್ತದೆ, ಆದ್ರೆ ಅವನಿಂದಲೇ ಸಾವು ಬರ್ತದೆ ಹಾಗೆ ಹೇಳಿದ್ದಾರೆ. ಆ ಸಮಯದಲ್ಲಿ ಮತ್ತೆ ಕೃಷ್ಣನಲ್ಲಿಯೇ ಕೊಟ್ಟಂತಹ ಸಂದರ್ಭದಲ್ಲಿ ಕೃಷ್ಣನೇ ಆಡಿದಂತಹ ಮಾತು. ಶ್ರುತಶ್ರವಾದೇವಿ ಮತ್ತೆ ಬೇಡಿಕೊಂಡ್ಳು, ಸಾಯಬಾರದು, ಕೊಲ್ಲಬಾರದು, ನನ್ನ ಮಗನನ್ನು ಕೊಲ್ಲಬಾರದು. ಆಗ ಆಡಿದ್ದೇನು ಬಲ್ಲೆಯ ಕೃಷ್ಣ, 100 ತಪ್ಪು ಮಾಡಿದರೆ ಶತಾಪರಾಧವನ್ನು ಮಾಡುವಲ್ಲಿಯವರೆಗೆ ಕೊಲ್ಲುವುದಿಲ್ಲ. ನೋಡು ಅಲ್ಲ ಲೆಕ್ಕಾಚಾರದಲ್ಲಿದ್ದಾರೆ. ಎಲ್ಲಿಯವರೆಗಿನ ಸುಳ್ಳು ಕೇಳಿದ್ರೆ ಲೆಕ್ಕಾಚಾರ ದೇವರ ಲೀಲೆ. ಅಲ್ಲ ಭೀಮ ಅಲ್ಲ, ಮಾತಾಡುವ ಹಾಗಿಲ್ಲ. ಎಲ್ಲಿಯವರೆಗಿನ ಸುಳ್ಳು ಕೇಳಿದ್ರೆ ನನ್ನ ಮಗಳ ಗಂಡ ಧರ್ಮರಾಯ, ಎಲ್ಲಿಯವರೆಗಿನ ಸುಳ್ಳು ನೋಡಿ. ಹಾಗಾದ್ರೆ ನನಗೂ ಕೃಷ್ಣನಿಗೂ ಎಷ್ಟು ಪ್ರಾಯ? ಅರ್ಜುನನಿಗೂ ಕೃಷ್ಣನಿಗೂ ಒಂದೇ ಪ್ರಾಯ ಅಂತ ಲೆಕ್ಕ. ನನ್ನ ಮಗಳ ಗಂಡ ಧರ್ಮರಾಯ. ನೀವು ಆಲೋಚನೆ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಕತೆ ಸುಳ್ಳು ಹೇಳ್ತಾರೆ. ಕೇಳುವಷ್ಟು ವ್ಯವಧಾನ ನಮಗಿಲ್ಲ. ಆದ್ರಿಂದ ಇವರಿಗೆ ಉತ್ತರ ಕೊಡುವುದಕ್ಕೂ ನಾವಲ್ಲ, ಉತ್ತರ ಗೊತ್ತಿದ್ರು ಉತ್ತರ ಕೊಡುವುದಕ್ಕೆ ನಾವಲ್ಲ. ಭೂತ ಭವ್ಯ ಭವನ್ನಾಥನಾದಂತಹ ಅವ ಇದ್ದಾನೆ, ಅವನೇ ನೋಡಿ. ಆರಿವನ ಮರಣಕ್ಕೆ ಮೊದಲು, ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ವಿಚಾರಿಸೋ ವೀರ ಮಾರುತಿ, ವೀರ ಮಾರುತಿ ಎಂದೆನಲು ಕೇಳಿದನು ಶಿಶುಪಾಲ. ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ಹಾಗಾಗಿ ಇವರನ್ನು ವಧಿಸ್ತೇನೆ ಎನ್ನುವ ಹಾಗೆ ನೀ ಮುಂದೊತ್ತಿ ಹೋದ್ರೆ ಇವರ ವಧೆಗೆ ಯಾರು ಎನ್ನುವ ಹಾಗೆ, ಮುರಾರಿ ಎನ್ನುವ ಹಾಗೆ ನಾವು ಈಗಾಗಲೇ ನಿರ್ಧರಿಸಿ ಆಗಿದೆ. ಆದ್ರೆ ಇನ್ನು ಅವನ ಚಿತ್ತಕ್ಕೆ ಬಿಟ್ಟು ಮುಂದಿನ ಕಾರ್ಯವನ್ನು ನಾವು ಮಾಡಿಕೊಂಡೆವು ಎಂದಾದ್ರೆ ಅಗ್ರ ಪೂಜೆ ಒಂದು ಸಾಂಗವಾಗಿ ಹೋಗುತ್ತದೆ. ಮತ್ತೆ ಅಗ್ರ ಪೂಜೆ ವಿಳಂಬ ಆಯಿತು ಅಂತ ಹೇಳುವುದಕ್ಕೆ ನಾವು ಮಾತಾಡುವುದಲ್ಲಿ ಏನಿದ್ರೆ ಅವನಿಗೆ ಅಗ್ರ ಪೂಜೆ
ಎಷ್ಟು ಬೇಗ ಮುಗಿದ್ರು ಅಗ್ರ ಪೂಜೆ ಉದ್ದ ಆಯ್ತು ಅಂತ ಹೇಳ್ತಾರೆ. ಯಾಕೆ ಇವ ಉದ್ದ ಅಲ್ವಾ? ಅನತ್ಯ ನೀನು ಪಾಯಸಕ್ಕೆ ಒಗ್ಗರಣೆ ನಾನು ಮಾಡ್ತೇನೆ. ಏ, ಅಡಿಗೆ ಭಟ್ಟ. ಅಲ್ಲಿ ಮಾರುತಿ ಕಾಣಬಾರದು. ನಾವು ಮಾಧವನಿಗೆ ಬೈದ್ರೆ ನೀನೇ ಬಿಸಿ ನಮ್ಮ ದೇವರು ಎಲುವ ಕೃಷ್ಣ ಎನ್ನ ಕೊಲುವ ಅಂತಹ ಧಟ ನಿನಗೆ ಉಂಟು ಅಂತಾದ್ರೆ ಕೇಳಿರೋ ಕಾಣಬೇಕು ನಿಲ್ಲು ಹೊರಗೆ ನೋಡಬಹುದಿದ. ಕೃಷ್ಣ ಏನು ಮೊದಲ ತೀರ್ಮಾನಿಸಿಕೊಂಡಿದ್ದಾರೆ ಇವರು. ಇದಕ್ಕೆ ನಿಜವಾಗಿ ಹೆಸರೇನು? ಈ ಹೊಂದಾಣಿಕೆ ಜೋಡಣೆ ಎನ್ನುವ ಹಾಗೆ ಏನಾದ್ರೂ ಕೇಳುವುದಿನ ಇವನಲ್ಲೇ ಕೇಳಬೇಕಿತ್ತು. ಧರ್ಮರಾಜ ಭೀಷ್ಮನಲ್ಲಿ ಕೇಳಿದ್ಯಾಕೆ? ಇವನಿಗೊಂದು ಪೀಠ ಬೇಕು ಎನ್ನುವ ಹಾಗೆ. ಈಗ ಒಂದು ನೆವ ನಮ್ಮನ್ನು ಕೊಲ್ಲುವವನೋ ಅಥವಾ ಬರೆಯುವವನೋ ಎನ್ನುವ ಹಾಗೆ. ಲೆಕ್ಕ ಮಾಡುದು ನೋಡು. ಎಂತದ್ದು ಲೆಕ್ಕ? ಏನದು ಲೆಕ್ಕ ಮಾಡುದು? ಅವ ಲೆಕ್ಕ ಮಾಡುದು ಎಂತದ್ದು ಗೊತ್ತುಂಟ? ಅವ ಯಾವುದೋ ಒಂದು ಉದ್ಯೋಗ ಮಾಡುವಾಗ ಅದರಲ್ಲಿ ವರ್ಷದಲ್ಲಿ ಎಷ್ಟು ದಿವಸ ತಲೆ ತಪ್ಪಿಸಬಹುದು, ಮತ್ತೆ ಎರಡೆರಡು ಕಾರ್ಯಕ್ರಮ ಒಪ್ಪಿಕೊಂಡ್ರೆ ಎಷ್ಟು ಹೊತ್ತಿಗೆ ಹೊರಟು ಎಲ್ಲಿಂದ ಹೇಗೆ ಮುಗಿಸಬಹುದು, ಇವು ಮೊದಲಿಂದಲೂ ಮಾಡಿದ್ದದನ್ನೇ. ಹೌದು. ಹಾಗಾದ್ರೆ ಅಲ್ಲಿ ಇಟ್ಟವರ ಗತಿ ಏನು? ಇವು ಎಲ್ಲೆಲ್ಲಿ ಹೋಗಿ ಹೇಗೆ ಹೇಗೆ ಲೆಕ್ಕ ಇವನ ಒಂದು ಯಥಾರ್ಥ ಗೊತ್ತುಂಟ? ಎಲ್ಲೆಲ್ಲ ಮನೆ ಮಾಡ್ತಾನೆ ಗೊತ್ತುಂಟ? ಹೌದಾ? ಕೆಲವೆಲ್ಲ ಅರ್ಧದಲ್ಲಿ ಬಾಕಿ ಉಂಟು. ಹಾಗಾದ್ರೆ ಯಾಕೆ ಹೊತ್ತು ಹೊತ್ತಿಗೆ ಏನೇ ಅನ್ನೋದ್ರು ಮಾಡಬಹುದು ಎನ್ನುವಂತಹ ಕುಹಕ ನಿರ್ಧಾರವನ್ನು ಮಾಡುವುದಕ್ಕೆ ಸಮರ್ಥನ ಎನ್ನುವುದನ್ನು ನೋಡ. ಎಷ್ಟೆಲ್ಲ ಆಯ್ತು, ನಿನಗೆ ಗಮನವೇ ಇಲ್ಲ. ಕಟ್ಟೆ ಪೂಜೆಗೆ ಗುಣಿಸಿದಂತಹ ಮೂರ್ತಿಯಾಗಿ ಕುಳಿತಿಯಲ್ಲ, ಹೌದೇನು? ಇಂದಿನ ಹಾಗೆ ಅಲ್ಲ. ನನ್ನ ಅಪ್ಪನಾದ ನರಕಾಸುರನನ್ನು ಕೊಂದಿದ್ದೀಯಲ್ಲ, ನಿನ್ನನ್ನು ಕೊಲ್ಲದೆ ಸಾಯುವುದಿಲ್ಲ. ಯಾಕೆ ಬಿಟ್ಟು ಯಾವ
ತಿಳಿದುಕೊಂಡೆ. ಯಾಗವನ್ನು ಕೆಡಿಸಬೇಕು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಬಂದವರನ್ನು ತಂದ ಮಕ್ಕಳನ್ನು ಬೇರ್ಪಡಿಸುವಂತಹ ಕಠೋರ ಮನಸ್ಸು ನನಗೆ ಅಂತ ಭಾವಿಸಬೇಡ. ನಿನ್ನ ತಂದೆ ಇದ್ದಲ್ಲಿ ಅದೆಷ್ಟು ಸಮಯದಿಂದ ಕಾಯುತ್ತಿದ್ದವನು ನಾನು. ಯಾವಾಗ ನನಗೆ ಎದುರು ಸಿಗುತ್ತಿ ಎಂಬುದಾಗಿ ನನ್ನ ಅಯ್ಯನನ್ನು ಕೊಂದೆಯೋ ಸೇನೆಯನ್ನು ತೀರಿಸುವುದಕ್ಕಾಗಿ ಬಂದವ ನಾನು. ಹೋರಾಟ ಮಾಡಿ ಅಸುರ ಕುಲಕ್ಕೆ ತಾನು ಮೃತ್ಯುವೆಂದು ತಿಳಿಯಲಾದೆಯ ಅನುಸರಿಸಿಕೊಂಡು ಬರುವಂತಹ ಕಾಲಕ್ಕೆ ಪರಿಣಾಮ ಒಳಿತಾಗುತ್ತದ ಕೆಡುಕುತ್ತಾಗುತ್ತದ ಎನ್ನುವುದನ್ನು ಮೊದಲಾಗಿ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ಬಂದವ ಏನಾಗಿದ್ದಾನೆ ನೋಡು. ಸಾಮಾನ್ಯ ದನ ಕಾಯುವಂತಹ ನೀನು ಇಷ್ಟೊತ್ತರಕ್ಕೆ ಬೆಳೆದು ಬಿಟ್ಟೆಯೇನೋ ಅದು ನಮ್ಮ ಮುಂದೆ ಸಾಧಿತವಾಗುವುದು. ಮಾಡಿದ್ದೆಲ್ಲ ತಪ್ಪು ಎನ್ನುವ ಹಾಗೆ ಭಾಗವಿರದರೆ ಬದುಕು ಒಟ್ಟು ಕಾಯ್ತಾನೆ. ದಂತವಕ್ರ ನಿಮ್ಮ ನಾಲಿಗೆಯ ಚಪಲವನ್ನು ತೀರಿಸಿಕೊಂಡವರು ನೀವು. ನಾವು ಇಷ್ಟೆಲ್ಲ ಹಾಳಾಗುವುದಕ್ಕೆ ಕಾರಣ ಯಾರು ಬಲ್ಲೆಯ? ನೀನೇ. ಅಂದ್ರೆ ಅಣ್ಣನಾದವ ತಪ್ಪು ದಾರಿಯಲ್ಲಿ ನಡೆಯುವಂತಹ ಕಾಲಕ್ಕೆ ತಿದ್ದಿ ಬುದ್ಧಿ ಹೇಳಬೇಕಾದ್ದು ನಿನ್ನ ಕರ್ತವ್ಯ ಇತ್ತು. ಆದ್ರೆ ಅವ ಮಾಡಿದ್ದೇ ಸರಿ ಎನ್ನುವಂತಹ ನಿನ್ನಂತವರು ಅದು ಸರಿಯೇ. ಎಂತದ್ದು ಜನ ಕಾಯ್ತಾ ಇದ್ರು. ಹೌದಾ? ಯಾವಾಗ ಪರಸ್ಪರ ನಮ್ಮ ಭೇಟಿ ಆಗ್ತದೆ ಆಯ್ತಲ್ಲ, ಸಿಕ್ಕಿದ್ಯಲ್ಲ ಭೇಟಿ.
ರಾಣಿಯಾದೆ. ಓ ನಿನ್ನ ಯೋಗ್ಯತೆ, ಒಬ್ಬರಿಗೆ ಹುಟ್ಟಿ ಮತ್ತೊಬ್ಬನನ್ನು ಅಪ್ಪ ಅಂತ ಕರೆದ ಅಲ್ಪ. ನನಗೆ ನಿಶ್ಚಿತವಾದಂತಹ ವೈದರ್ಭೆಯನ್ನು ಕಳವಿನಲ್ಲಿ ಕದ್ದೊಯ್ದವ. ಮುಸುಕುಧಾರಿಯಾಗಿ ಏನು ಬೇಕಾದ್ರೂ ಮಾಡಬಲ್ಲ ಬಿಟ್ರೆ ಸಮರಂಗದ ಯುದ್ಧವನ್ನು ನೀನು ಬಲ್ಲೆಯೋ? ಇವತ್ತು ಶಿಶುಪಾಲನ ಯೋಗ್ಯತೆ ಏನು ಅಂತ ಯೋಗ್ಯತೆ ಬೇಕು. ಅದಕ್ಕೆ ಹೇಳುವುದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ. ರುಕ್ಮಿಣಿ ನನಗೆ ಸೇರಬೇಕು ಎನ್ನುವ ಹಾಗೆ ಹಣೆ ಬರಹ ಇದ್ದ ಕಾರಣ ನನ್ನನ್ನೇ ವರಿಸಿದ್ದಾಳೆ. ನಿನ್ನನ್ನು ಇದುವರೆಗೆ ಬಿಟ್ಟಿದ್ದೇನೆ ಯಾಕೆ ಬಲ್ಲೆಯ? ನಿನ್ನ ತಾಯಿಗೊಂದು ಮಾತನ್ನು ಕೊಟ್ಟಿದ್ದೆ, 100 ಅಪರಾಧ ಮಾಡುವವರಿಗೆ ಕ್ಷಮಿಸ್ತೇನೆ, ಆ ಬಳಿಕ ವಧಿಸ್ತೇನೆ ಎನ್ನುವ ಹಾಗೆ ನಿನ್ನ ವಧೆಗೆ ಸಿದ್ಧನಾಗಿದ್ದೇನೆ. ಪರಿಪೂತ ಪರಿಮಳಮಯದಿ ಚಾವಣಿಯ ಕ್ರತು ಸಮಾಪ್ತಿಯುಳ್ಳ ಕ್ರತು ಸಮಾಪ್ತಿಯುಳ್ ಅವಭೃತದ ಭೂಪತಿಯು ವಿಮಾನ ಸ್ಥಾನ ಪುಣ್ಯ ಓ ಕುಳಿಯ ನಲಿದುದು ನೋಗ ಸುರ ನಲಿದುದು ಲೋಕ ಸುರ ನರ
ಮಹದಾನಂದವಾಗುತ್ತಾ ಇದೆ. ಯಾಗವನ್ನು ಕೆಡಿಸಬೇಕು ಎನ್ನುವಂತಹ ಒಂದೇ ಉದ್ದೇಶವನ್ನಿಟ್ಟುಕೊಂಡು ಬಂದಿರುವಂತಹ ದುಷ್ಟರ ಕೂಟ ಏನಿದೆಯೋ ಎಲ್ಲವರನ್ನೂ ಕೂಡ ಸದೆಬಡಿದವನಿದ್ದೇನೆ. ಕೆಲವರು ಓಡಿ ಹೋದವರಿದ್ದಾರೆ, ಕೆಲವರು ವಸೂಲಿಗಿದ್ದಾರೆ. ಸಂತೋಷಗೊಂಡಿರುವಂತಹ ಈ ಕಾರ್ಯದಲ್ಲಿ ಅದೋ ದೇವದುಂದುಮಿ ಮೊಳಗುತ್ತಾ ಇದೆ. ದೇವತೆಗಳು ಹೂಮಳೆಗರೆಯುತ್ತಾ ಇದ್ದಾರೆ. ಹೆದರಿರುವಂತಹ ಪಾಂಡವರೆಲ್ಲವರನ್ನೂ ಕೂಡ ಸಮಾಧಾನಪಡಿಸಿದೆ. ಅವಭೃತ ಸ್ನಾನವನ್ನು ಮಾಡಿರುವಂತಹ ಪಾಂಡವಿಗೆ ಸ್ವರ್ಗದಲ್ಲಿ ಸ್ಥಾನ ಲಭಿಸಿದೆ ಎನ್ನುವಲ್ಲಿಗೆ ಮನಸ್ಸಿಗೂ ಮಹದಾನಂದವಾಯಿತು. ಅಧರ್ಮದ ಪ್ರಾಬಲ್ಯ ಧರ್ಮದ ಪ್ರಾದುರ್ಭಾವದ ಮೂಲಕ ನಶಿಸಲ್ಪಟ್ಟಿದೆ ಎನ್ನುವಂತಹ ಕಥೆಯಲ್ಲಿ ಅಂತರ್ಗತವಾಗಿರುವಂತಹ ತತ್ವವೇ ಪ್ರಸಾದ ರೂಪವಾಗಲಿ. ಈ ಪುಣ್ಯ ಕಥಾನಕಕ್ಕೆ ನೋಡಿದವರಿಗೂ ನಾವು ನಂಬಿರುವಂತಹ ಶ್ರೀ ಮಹಾಗಣಪತಿ, ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣ ಪೂಜ್ಯ ಗುರುಗಳ ಆಶೀರ್ವಾದ ಸದಾ ಸರ್ವದಾ ಇರಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಲ ಹಾಡು. ಭದ್ರ ಶುಭಂ ಮಂಗಲ. ಶ್ರೀಧರದಿಜ ನೇತ್ರಿಯರು ತೋಚದಿ ನಡೆದರು ತವರು ಬೋತುರರು ನಿಜ ಮಂತ್ರಾಕ್ಷತೆಯಿಂದ ಚೇತೆಯ ತಿಳಿದು ಕೀರ್ತಿದೆ ಮುದದಿಂದ ಮಾತದ ಕೀರ್ತಿಯ ಪಡೆಗಿರೆನ್ನುತ್ತ ತರ್ವಿ ಜಗರತಿಯ ಬೆಳಗಿದರು ಶೋಭಾನಿ.